ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್. ಗೈಸ್, ಇವತ್ತಿನ ದಿನ ನಾವು ಇಟ್ಕಿದ ಅವರೆಕಾಳು ಅಥವಾ ಚಿಲ್ಕ ಅವರೆಕಾಳಿನ ಪಲಾವನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಎಲ್ಲ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ, ಮೆಂತ್ಯ, ಟೊಮೊಟೊ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಾಗೆ ಸಾಂಬಾರು ಸೊಪ್ಪು ಮತ್ತು ಪುದೀನನ ತಗೊಂಡಿದ್ದೀನಿ. ಸೊ ಈಗ ನೆಕ್ಸ್ಟು ಮಾಡೋದನ್ನು ನೋಡೋಣ. ನಾನಿಲ್ಲಿ ಇಟ್ಕಿದವರೆ ಬೇಳೆನ ತೊಗೊಂಡಿದ್ದೀನಿ. ಎಷ್ಟಾದರೂ ಹಾಕ್ಕೊಬೋದು. ನಾನಿಲ್ಲಿ 2 ಲೋಟದಲ್ಲಿ ಮಾಡೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗೈಸ್. ಈಗ ಮೊದಲನೇದಾಗಿ ನಾವು ಮಸಾಲಾನ ರುಬ್ಕೊಳ್ಳೋಣ. ಈ ಶುಂಠಿ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನು ಹಸಿರು ಮೆಣಸಿನ್ಕಾಯಿ, ಒಂದು 5-6 ಹಸಿರು ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, 1.5ಇಂದ 2 ಈರುಳ್ಳಿ ಇದೆ. ಟೊಮೊಟೊನೂ ಅಷ್ಟೇ 2 ಟೊಮೊಟೊ ಇದೆ. ಸೊ ನಾವು ಟೊಮೊಟೊ ಆದಮೇಲೆ ಇಲ್ಲಿ ಚಕ್ಕೆ ಲವಂಗದ ಪೌಡ್ರನ್ನ ಹಾಕ್ಕೊಳ್ಳೋಣ. ಜೀರಿಗೆ ನೋಡಿ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಅಂದರೆ ಒಂದು 1/2 ಟೀ ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನಾನು 2 ಲೋಟದ ಅಳತೆಗೆ ಮಾಡ್ತಿರೋದು ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ಚಕ್ಕೆ ಲವಂಗದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು. ಇಲ್ಲಿ 2 ಏಲಕ್ಕಿನೂ ಕೂಡ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ನೀರು ರುಬ್ಬಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಪಲಾವ್ ಟೇಸ್ಟ್ ಆಗುತ್ತೆ. ಸೊ ಎಣ್ಣೆನಾದರೂ ಹಾಕ್ಕೊಬೋದು, ತುಪ್ಪನಾದರೂ ಹಾಕ್ಕೊಬೋದು. ಇದನ್ನು ಕಾಯಕ್ಕೆ ಬಿಟ್ಬಿಡೋಣ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಮಸಾಲೆಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ ನೋಡಿ ಹಾಕ್ಕೊತಾ ಇದ್ದೀನಿ. ಸೊ ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು, ಫಸ್ಟ್ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಆಮೇಲೆ ಸಾಂಬಾರು ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಈರುಳ್ಳಿನ ಸೇರಿಸ್ಕೋಬೋದು. ಸೊ ಫಸ್ಟು ಸೊಪ್ಪು ಹಾಕಿದ್ರೆ ಅದ್ರ ಸ್ಮೆಲ್ಲು ಮತ್ತು ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಯಾರಾದರೂ ಟ್ರೈ ಮಾಡಿ. ಫಸ್ಟ್ ಈರುಳ್ಳಿ ಹಾಕಬೇಡಿ, ಫಸ್ಟು ಸೊಪ್ಪುಗಳನ್ನು ಹಾಕ್ಕೊಳ್ಳಿ. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಇಲ್ಲಿ ಈರುಳ್ಳಿನ ಹಾಕೊಳ್ಳೋಣ. ನೋಡಿ, ಅರ್ಧ ಮಸಾಲೆ ರುಬ್ಬಾಕಿ ತೊಗೊಂಡಿದ್ದೆ. ಈಗ ಇನ್ನರ್ಧ ಈರುಳ್ಳಿನ ಕಟ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಈರುಳ್ಳಿನ ಒಟ್ಟಿಗಾದರೂ ಹಾಕ್ಕೊಳ್ಳಿ ಅಥವಾ ಸಪ್ರೇಟ್ ಆಗಾದರೂ ಹಾಕ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡಬೇಕು. ನಿಮಗೆ ಬೇಗ ಫ್ರೈ ಆಗಬೇಕು ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಸೊ ಈಗ ಚೆನ್ನಾಗಿ ಬೆಂದ್ಕೊತಾ ಇದೆ. ನೋಡಿ, ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸಾಕು, ಇಷ್ಟು ರುಚಿಗಲ್ಲ, ಸುಮ್ಮನೆ ಬೇಯಲಿ ಅಂತ ಅಷ್ಟೇ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಬೆಂದ್ಕೊಂಡಿದೆ. ಈಗ ಏನು ರುಬ್ಕೊಂಡಿದ್ವೋ ಆ ಮಸಾಲೆನ ಹಾಕ್ಕೊಳ್ಳೋಣ. ನಿಮಗೆ ಗ್ರೀನ್ ಕಲರೇ ಬೇಕು ಅಂತ ಇದ್ದರೆ ನೀವು ಪಾಲಕ್ ಸೊಪ್ಪು ಕೂಡ ಹಾಕ್ಕೊಬೋದು. ನನಗೇನು ಕಲರ್ದೇನಿಲ್ಲ, ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು ಅಂತ ಅಷ್ಟೇ. ಇಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಂಗೆ ಬೆಂದ್ಕೊತಾ ಇದೆ. ಇದು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು. ಇದ್ರದ್ದು ಸ್ಮೆಲ್ ಕೂಡ ಗೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇಟ್ಕಿದವರೆ ಬೇಳೆನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ಖಾರ ಪುಡಿ ಮತ್ತು ಸಾಂಬಾರು ಪುಡಿನೂ ಹಾಕ್ಕೊಳ್ಳೋಣ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊತಿದ್ದೀನಿ, ಅಂದರೆ ಮಟನ್ ಸಾಂಬಾರು ಪುಡಿನ ಹಾಕ್ಕೊತಿದ್ದೀನಿ. ಇದೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪಲಾವಿಗೆ ಮಸಾಲೆ ಪುಡಿ ಅಥವಾ ಸಾಂಬಾರು ಪುಡಿನ
ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಪ್ರೋಟೀನ್ಗೋಸ್ಕರ ಸೋಯಾ ಚಂಕ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ, ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮನೇಲಿ. ಸೊ ಈಗ ನಾನು ನೀರು ಹಾಕ್ಕೊತಿದ್ದೀನಿ 1 ಲೋಟ. ಈಗ 2 ಲೋಟ ಆಗಿದೆ. ಫಸ್ಟ್ 1 ಲೋಟ ಹಾಕಿದೆ, ಈಗ 1 ಲೋಟ ಹಾಕಿದೆ, 2 ಲೋಟ. ಈಗ ನೆಕ್ಸ್ಟು 3ನೇ ಲೋಟ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟು ಇನ್ನೂ 1 ಲೋಟ ಹಾಕ್ತೀನಿ. 4 ಗ್ಲಾಸ್ ವಾಟರ್ ಹಾಕಾದ್ಮೇಲೆ ನಾವು 2 ಲೋಟ ಅಕ್ಕಿನ ಹಾಕಬೇಕಾಗುತ್ತೆ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಂಬಿಡಿ. ಯಾಕಂದರೆ ನೀರು ಹಾಕಿದ್ಮೇಲೆ ಪಲಾವಿನ ರುಚಿ ಕರೆಕ್ಟಾಗಿ ಗೊತ್ತಾಗೋದು. ಹಾಗಾಗಿ ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ ಬೇಕು ನೋಡ್ಕೊಂಡು ಹಾಕ್ಕೊಂಡು ಈಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಆ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಒಂದೇ ಕೈಯಲ್ಲಿ ಮಾಡ್ತಿರೋದ್ರಿಂದ ಮೆಸ್ಸಿ ಆಗ್ಬೋದು ಫ್ರೆಂಡ್ಸ್, ಪ್ಲೀಸ್ ಇಗ್ನೋರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಮೆಸ್ಸಿ ಅನ್ನಿಸ್ಬೋದು, ಕ್ಲೀನ್ ಇಲ್ಲ ಅನ್ನಿಸ್ಬೋದು. ಪ್ಲೀಸ್ ಇಲ್ಲೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಈಗ ಪಲಾವು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ತುಂಬ ಟೇಸ್ಟಿಯಾಗಿತ್ತು, ಓವರ್ ಮಸಾಲ ಇಲ್ಲ, ತುಂಬ